ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್. ಒನ್ಸ್ ಅಗೇನ್ ನಿಮಗೆ ಟರ್ಮಿನಲ್ 2ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಆವಾಗಲೇ ನೀವೇನು ಏರ್ಪೋರ್ಟ್ ನೋಡಿದಿರಲ್ಲ, ಅದು ನ್ಯಾಷನಲ್ ಏರ್ಪೋರ್ಟ್. ಅದು ಅಂದರೆ ಸೊ ಇಲ್ಲೇ ಚೆನ್ನೈ, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಈ ಥರ ಸೊ ಇಲ್ಲೇ ಇಂಡಿಯಾದಲ್ಲಿ ತಿರುಗಾಡ್ತಕ್ಕಂಥ ಫ್ಲೈಟ್ನ ಅದು ಏರ್ಪೋರ್ಟ್ ಅದು. ಸೊ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೇಮ್ ಟು ಸೇಮ್ ಗೋಲ್ಡನ್ ಕಲರಿಂದ ರೆಡಿ ಮಾಡಿದ್ದಾರೆ ಸರ್. ಗೋಲ್ಡನ್ ಕಲರ್ ಅಂತ ಹೇಳ್ಬೋದು. ಸೊ ನೋಡ್ಬೋದು ಹೇಗೆ ನಮ್ಮ ಒಂದು ಡೆಲ್ಲಿಯಲ್ಲಿ ಕೆಂಪು ಕೋಟೆ ಇದೆಯಲ್ಲ, ಸೊ ಅದೇ ರೀತಿಯಲ್ಲಿ ಕೆಂಪು ಕೋಟೆ ಥರ ಇದೆ. ಭಾಳ ಬ್ಯೂಟಿಫುಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ಸೊ ನೀವು ಕೂಡ ಡ್ರೀಮನ್ನು ಬಿಲ್ಡ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿಯೂ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ ಮಾಡ್ಬೋದು, ಅಲ್ಲಿಗೆ ಎಕ್ಸಾಂಪಲ್ ಇದು. ಸೊ ನಮಗೋಸ್ಕರ ಮಾಡಿದ್ದು, ಯಾವುದೇ ಪ್ರಾಣಿ ಪಕ್ಷಿಗಳಿಗೋಸ್ಕರ ಅಲ್ಲ. ಅರ್ಥ ಆಗ್ತಾಯಿದೆಯಾ? ಸೊ ಅಸಾಧ್ಯವಾದುದನ್ನು ಸಾಧನೆ ಮಾಡಿ ತೋರಿಸ್ಲಿಕ್ಕೆ ನಮಗೋಸ್ಕರ ಪ್ರಪಂಚ ರೆಡಿ ಇದೆ. ಸೊ ನಾವು ನಮ್ಮ ಥಾಟ್ ಪ್ರೊಸೆಸ್ ಏನಿದೆ, ಸೊ ಥಿಂಕಿಂಗ್ ಪ್ರೊಸೆಸ್ ಏನಿದೆ, ಸೊ ಅದಕ್ಕೆ ನಾವು ಸ್ವಲ್ಪ ಕೆಲಸ ಕೊಟ್ಬಿಟ್ರೆ ಖಂಡಿತವಾಗಿಯೂ ಸೊ ಒಂದು ಬ್ಯೂಟಿಫುಲ್ ಲೈಫನ್ನು ಲೀಡ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಗೊತ್ತಾ, ಯಾವ ಸಿಟಿ ಬಸ್ ಸ್ಟ್ಯಾಂಡ್ ಆ್ಯಂಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಕೂಡ ಅಷ್ಟು ಜನ ಇರಲಿಕ್ಕಿಲ್ಲ ನೈಟಲ್ಲಿ. ಸೊ ನೋಡಿ, ಎರಡೂ ಏರ್ಪೋರ್ಟಲ್ಲಿ ಕೂಡ ಜಂಗುಳಿ ಹೆಂಗಿದೆ ನೋಡಿ. ಬರೋರು ಬರ್ತಾನೆ ಇರ್ತಾರೆ, ಹೋಗೋರು ಹೋಗ್ತಾನೆ ಇರ್ತಾರೆ. ಕಾಣಿಸ್ತಾ ಇದೆಯಾ? ಸೊ ನಾವು ಯಾವ ರೀತಿಯಲ್ಲಿ ನಮ್ಮ ಊರ ಜಾತ್ರೆಗಳಲ್ಲಿ ಜನ ಕಿಕ್ಕಿರಿದು ಸೇರಿರ್ತಾರಲ್ಲ, ಸೊ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಇವತ್ತು ಏನಾದರೂ ಕ್ರಿಕೆಟ್ ನಡೀತಾ ಇದ್ದರೆ, ಸೊ ಆ ಕ್ರಿಕೆಟ್ನಲ್ಲಿ ಜನ ಹೆಂಗೆ ಹುಚ್ಚಾಭಿಮಾನಿಗಳು ಸೊ ಆ ಸ್ಟೇಡಿಯಮ್ನಲ್ಲಿ ಚೀರಾಡ್ತಾರೋ, ಯಾವ ರೀತಿಯಲ್ಲಿ ಗದ್ದಲಾಗುತ್ತಲ್ಲ, ಸೊ ಅದೇ ರೀತಿಯಲ್ಲಿ ಗದ್ದಲ ಇಲ್ಲಿ ಕೂಡ ಇದೆ. ಸೂಪರಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ ಡಿಯರ್ ಲೀಡರ್ಸ್. ಗೊತ್ತಾಗ್ತಿದ್ದೇನೆ ನೋಡಿ, ಇಲ್ಲಿ ಕೆಳಗಡೆ ಕಾರು, ಓಕೆನಾ, ನೋಡ್ತಾ ಇರ್ಬೋದು. ಕೆಳಗಡೆ ಜನ ಕೂಡ ತಿರುಗಾಡ್ತಾ ಇದ್ದಾರೆ. ನಾವು ಮೇಲ್ಗಡೆ ಇದ್ದೀವಿ. ಕೇಬಲ್ ಇದು ಇದೆ, ರೈಟ್. ಸೊ ಎಸ್, ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಕೂಡ ರೆಡಿಯಾಗಿ ಬರಲಿಕ್ಕೆ. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ವೆಲ್ತ್. ಗಾಡ್ ಬ್ಲೆಸ್ ಯು. ದೇವರು ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ. ಸೊ ಮತ್ತೆ ವಿಮಾನಗಳು ತೋರಿಸಿ ನಿಮಗೆ, ಇಂಟರ್ನ್ಯಾಷನಲ್ ಏರ್ ಬಸ್ಗಳು ಹೆಂಗಿರ್ತವೆ, ಬಸ್ಗಳು ತೋರಿಸ್ತೀನಿ ಅಂದರೆ ವಿಮಾನಗಳು ಹೆಂಗಿರ್ತವೆ ನಾನು ತೋರಿಸ್ತೀನಿ. ಅರ್ಥ ಆಗ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ವೆಲ್ತ್.